ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ನಿನ್ನೆ ಒಂದೇ ದಿನ ಮದ್ಯದಿಂದ ಸರ್ಕಾರಕ್ಕೆ 193 ಕೋಟಿ ರೂಪಾಯಿ ಆದಾಯ. ಬಿಎಂಟಿಸಿ ಹಾಗೂ ಮೆಟ್ರೋ ಮೇಲೂ ಲಕ್ಷ್ಮಿಯ ಕೃಪಾ ಕಟಾಕ್ಷ. ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಕಪ್ಪು ಚುಕ್ಕೆ ಇಟ್ಟ ಕೆಲವು ಅವಘಡಗಳು. ಕೇರಳದ ಸುದ್ದಿ ವಾಹಿನಿ ಜೈ ಹಿಂದ್ಗೆ ಡಿಕೆಶಿ ಬಂಡವಾಳ ಹೂಡಿದ್ದು ಬೆಳಕಿಗೆ. ವಾಹಿನಿಯ ಎಂಡಿಗೆ ನೋಟಿಸ್ ನೀಡಿದ ಸಿಬಿಐ, ಇದು ನನ್ನ ವಿರುದ್ಧದ ದೊಡ್ಡ ಷಡ್ಯಂತ್ರ, ಇದಕ್ಕೆ ಹೆದರಲ್ಲವೆಂದ ಡಿಕೆಶಿ ಸವಾಲ್. ಅಕ್ರಮ ಮರ ಕಡಿದ ಆರೋಪದಡಿ ಸಂಸದ ಪ್ರತಾಪ್ ಸಿಂಹ ಸಹೋದರನ ಬಂಧನ ಕೇಸ್ಗೆ ರಾಜಕೀಯ ತಿರುವು. ಪ್ರಕರಣಕ್ಕೆ ಸಿಎಂ ಹೆಸರು ತಳುಕು ಹಾಕಿದ್ದಕ್ಕೆ ಗೃಹ ಸಚಿವ ಪರಂ ಗರಂ. ಸಿಎಂ ಪುತ್ರನ ಗೆಲುವಿಗಾಗಿ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಸಿಂಹ ಗರ್ಜನೆ. ಹೊಸ ವರ್ಷದಂದೇ ಇಸ್ರೋ ಮತ್ತೊಂದು ಉಪಗ್ರಹ ಉಡಾವಣೆ ಮಾಡಿ ಸಾಧನೆ. ಕಪ್ಪು ಕುಳಿಗಳ ನಿಗೂಢ ಮರ್ಮ ಅರಿಯಲು ಇಸ್ರೋ ಮುಂದು. ಅಮೆರಿಕಾದ ನಾಸಾ ಬಳಿಕ ಈ ಸಾಧನೆ ಮಾಡಿದ ವಿಶ್ವದ 2ನೇ ದೇಶ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರ. ಅಯೋಧ್ಯೆ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಲಿದ್ದಾನೆ ಕರುನಾಡ ಕಲ್ಲಿನ ರಾಮಲಲ್ಲ. ಸುದ್ದಿ ಕೇಳಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕುಟುಂಬ ಫುಲ್ ಖುಷ್. ಸೀತೆಯ ತವರಿನ 16 ನದಿಗಳ ನೀರಿನಿಂದ ರಾಮನಿಗೆ ಜಲಾಭಿಷೇಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.